ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫಸ್ಟ್ ಡೇ ಶೆಫ್ ಆಗಿ ಭಾಗ್ಯ ಎಂಟ್ರಿ ಕೊಡ್ತಿದ್ದಾರೆ 5 ಸ್ಟಾರ್ ಹೋಟೆಲ್ಗೆ. ಹಾಗಾದರೆ ಏನಾಗ್ತದೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಶ್ರೇಷ್ಠ ನಡ್ಕೋಗಿದ್ದಾಳೆ, ಬಿಕಾಸ್ ಅವಳು ಕನ್ಸಲ್ಲಿ ಕಂಡಿದ್ದೆಲ್ಲ ಕೂಡ ನಿಜ ಆಗ್ತದೆ. ಹಾಗಾಗಿ ಬಾಗ್ಲು ನಾಕ್ ಆದ ತಕ್ಷಣ ಈ ಕಡೆ ಹೆದರು ಕೂತಿದ್ದಾಳೆ. ಡೋರ್ ಬೆಲ್ ರಿಂಗ್ ಆದ ತಕ್ಷಣ ಭಾಗ್ಯ ಇರ್ಬೋದಾ ಅಂತ, ನಾನಂತೂ ಡೋರ್ ಓಪನ್ ಮಾಡೋದಿಲ್ಲ ಅಂತ ಅವಸ್ಕೊಂಡ್ಬಿಡ್ತಾಳೆ. ನಂತರ ಸುಂದರಿನೇ ಹೋಗಿ ಡೋರ್ ಓಪನ್ ಮಾಡ್ತಾರೆ. ಅದು ಕೊರಿಯರ್ ಬಾಯ್ ಆಗಿರುತ್ತೆ, ಡೆಲಿವರಿ ಬಾಯ್ ಆಗಿರುತ್ತೆ. ಅವರು ಫುಡ್ಡನ್ನು ಡೆಲಿವರಿ ಮಾಡ್ತಿದ್ದಾಗ ಈ ಕಡೆ ಸುಂದರಿ ಅವರು ವಾವ್ ಸೂಪರ್ ವಡ ಮಸಾಲ ವಡ ಅಂದ್ಕೊಂಡು ಒಳಗಡೆ ಬರ್ತಾ ಇದ್ರೆ, ಏನು ಮೇಡಮ್ ದುಡ್ಡು ಕೊಡುವುದಿಲ್ವಾ, ದುಡ್ಡು ಪೇ ಮಾಡಬೇಕಲ್ವ, ದುಡ್ಡು ಪೇ ಮಾಡಿ ಅಂತ ಹೇಳ್ತಿದ್ದಾರೆ. ಹೌದಲ್ವ, ದುಡ್ಡು ಪೇ ಮಾಡಬೇಕಲ್ವ, ನನ್ನ ಅಸಿಸ್ಟೆಂಟ್ ಪೇ ಮಾಡ್ತಾರೆ ಅಂದಾಗ, ಮೇಡಮ್ ನಿಮಗೆ ಹೇಳ್ತಿರೋದು ದುಡ್ಡು ಕೊಡಿ ಅಂತ ಪೂಜಾನ ಕೇಳ್ತಾರೆ. ನಿನಗೆ ನನ್ನ ಅಸಿಸ್ಟೆಂಟ್ ಥರ ಕಾಣಿಸ್ತದೆ, ನಾನು ಮಾಡೆಲ್ ಥರ ಇದ್ದೀನಿ, ನನ್ನನ್ನೇ ಅಸಿಸ್ಟೆಂಟ್ ಅಂತ ಕರಿತೀಯಾ ಅಂದಾಗ, ಸಾರಿ ಮೇಡಮ್ ಅಂತ ಹೇಳ್ತಾರೆ. ಅಯ್ಯೋ ಅವಳ ಅಸಿಸ್ಟೆಂಟ್ ಇನ್ನೊಬ್ರು ಇದ್ದಾರೆ, ಶ್ರೇಷ್ಠ ಅಂತ ಹೇಳಿ ಕರಿತಿದ್ದಾಗ ಶ್ರೇಷ್ಠ ಸೆಟ್ ಮಾಡಿಕೊಡಿದ್ದೆ, ಏನಕ್ಕೆ ನನ್ನನ್ನು ಕರೀತಿದ್ಯಾ ಅಂದಾಗ, ದುಡ್ಡು ಪೇ ಮಾಡಿಬಿಡಮ್ಮ ಅಂತಾರೆ. ನಿನ್ಗೆ ಯಾಕೆ ನಾನು ದುಡ್ಡು ಪೇ ಮಾಡಬೇಕು, ಒಳ್ಳೆ ಕರ್ಕಶ ಧ್ವನಿಲಿ ಕರೀತಿದ್ದಾಳೆ, ಸುಮ್ಮನೆ ಇರೋಕ್ಕಾಗಲ್ವ, ನಾನಂತೂ ನಿನಗೆ ದುಡ್ಡು ಪೇ ಮಾಡೋದಿಲ್ಲ ಅಂತಾರೆ. ನಿಜವಾಗ್ಲೂ ನೀನು ಮಾಡಲ್ವಾ ನನಗೆ ಅಂತ ಸುಂದರಿ ಕೇಳಿದಕ್ಕೆ, ಖಂಡಿತ ಮಾಡಲ್ಲ ಅಂದರೆ ಮಾಡಲ್ಲ, ಏನು ಬೇಕಿದ್ರು ಮಾಡ್ಕೊ ಅಂತ ಹೇಳಿ ಹೋಗ್ಬಿಡ್ತಾರೆ. ನಂತರ ಈ ರೀತಿ ಆಗಬಾರ್ದಿತ್ತು ಅಂತ ಕಲ್ಪನಾ ರೇಂಜಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಸುಂದರಿ ಅವರು. ಅಯ್ಯೋ ಶ್ರೇಷ್ಠ ಯಾರು ಅಂತ ಗೊತ್ತಾ, ಅದು ಆಫೀಸಲ್ಲಿ ಅಂತ ಡೆಲಿವರಿ ಬಾಯ್ಗೆ ಹುಚ್ಚಿಡಿಸ್ಬಿಡ್ತಾರೆ. ಇನ್ನೊಂದು ಹುಚ್ಚಿಡಿಯೋದಷ್ಟೇ ಬಾಕಿ, ಹೆದ್ರಿ ಬೆಂಡಾಗಿ ಹೋಗಿದ್ದಾರೆ ಡೆಲಿವರಿ ಬಾಯ್. ಅಷ್ಟರಲ್ಲಿ ಶ್ರೇಷ್ಠ ಬಂದು ಪೇ ಮಾಡ್ತೀನಿ ಸುಮ್ಮನಿರು ಅಂತ ಹೇಳಿ, ಎಷ್ಟು ಅಂತ ಹೇಳಿ ಸ್ಕ್ಯಾನ್ ಮಾಡ್ತಾರೆ ದುಡ್ಡನ್ನು. ನಂತರ ಈ ಕಡೆ ಪ್ಲೀಸ್ ಮೇಡಮ್ ಇನ್ನು ಯಾವತ್ತೂ ಕೂಡ ನೀವೇ ರಿಸೀವ್ ಮಾಡ್ಕೊಳ್ಳಿ, ಇವ್ರ ಕೈಯಿಂದ ಅಂತೂ ಮಾಡಿಸ್ಬೇಡಿ, ಇವ್ರನ್ನ ನೋಡಿದ್ರೆ ಎಲ್ಲರೂ ಕೂಡ ಹೆದರು ಕೂಡ ಕೆಲಸ ಬಿಟ್ಬಿಡ್ತಾರೆ ಅಂತ. ನಂತರ ಈ ಕಡೆ ಶ್ರೇಷ್ಠ ಅಂತೂ ಸದ್ಯ ಭಾಗ್ಯ ಬರಲಿಲ್ವಲ್ಲ, ಏನಾದರೂ ಇವರು ಮಾಡ್ಕೊಳ್ಳಿ ಅಂತ ಹೋಗ್ತಾಳೆ. ಇದನ್ನು ನೋಡಿ ಪೂಜಾಗೆ ಅನ್ನಿಸ್ತದೆ, ಏನಪ್ಪ ಇದು ಶ್ರೇಷ್ಠ ಯಾಕೆ ಈ ರೀತಿ ಆಡ್ತಿದ್ದಾಳೆ ಬೆಳಗ್ಗೆಯಿಂದ ಅಂತ. ನಂತರ ಬಿಡು ಪೂಜಾ ಅಂತ ಹೇಳಿ ಸುಂದರಿ ಅವರು ಹೇಳ್ತಿದ್ದಾರೆ, ನೋಡ್ತೀಯಾ ನನ್ನ ಆ್ಯಕ್ಟಿಂಗ್ ಹೇಗಿತ್ತು ಅಂದಾಗ, ಹೋಗ್ಬಿಟ್ಟು ನಿನ್ನ ಮುಖಾನ ಬೂದ್ಗನ್ನಡಿಯಲ್ಲಿ ನೋಡ್ಕೋ ಕಾಣಿಸುತ್ತೆ ಅಂತ ಪೂಜಾ ಹೇಳ್ತಾರೆ. ಇದೆಲ್ವೂ ಆಗ್ತಾ ಇದೆ. ಮತ್ತೆ ಶ್ರೇಷ್ಠ ರೂಮ್ ಒಳಗಡೆ ಬಂದು ಫುಲ್ ಟೆನ್ಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಂತರ ಈ ಕಡೆ ಶ್ರೇಷ್ಠ ಕೆನ್ನೆ ಮೇಲೆ ಕೈ ಹಿಡ್ಕೊಂಡು ಹೆದರ್ಕೊತಿದ್ದಾಳೆ. ಎಂಥ ಅವಸ್ಥೆ ಬಂದ್ಬಿಡ್ತು ನನಗೆ, ಆ ಭಾಗ್ಯಗೆ ಎದುರ್ಕೋಬೇಕಾಗಿದೆಯಾ ನಾನು, ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತದೆ ಅಂತ ಅನ್ಕೋತಿದ್ದಾಳೆ. ಅದಕ್ಕೆ ಸರಿಯಾಗಿ ಶ್ರೇಷ್ಠ ನಂಬರ್ಗೆ ಭಾಗ್ಯ ಕೂಡ ಕಾಲ್ ಮಾಡ್ತಿದ್ದಾಳೆ. ನಂತರ ಈ ಕಡೆ ತಾಂಡು ಮತ್ತು ಕುಸುಮ ಆಂಟಿ ಇಬ್ಬರು ಕೂಡ ಕೆಲ್ಸಕ್ಕೆ ಹೋಗೋಕ್ಕೆ ರೆಡಿ ಆಗಿದ್ರೆ, ಏನಮ್ಮ ನಿನ್ನ ಅವಸ್ಥೆ, ಏನು ರೆಡಿ ಆಯಿತಾ, ಬೆಳಿಗ್ಗೆ ಹೋದ್ರೆ ಅತ್ತೆ ಸೊಸೆ ಇಬ್ಬರು ಕೂಡ ರಾತ್ರಿ ಆಗುತ್ತೆ ಮನೆಗೆ ಬರುವುದು ಅಂತ ಹೇಳ್ತಿದ್ರೆ, ನಿಂಗೆ ಎಷ್ಟು ಸತಿಯಪ್ಪ ಬುದ್ಧಿ ಹೇಳೋದು, ಅಷ್ಟೆಲ್ಲ ಮುಖಕ್ಕೆ ಮಂಗಳಾರತಿ ಮಾಡಿದರೂ ಕೂಡ ನಿನಗೆ ಈ ಬುದ್ಧಿ ಬಿಟ್ಟೇ ಇಲ್ವಾ ಅಂದಾಗ, ಏನಮ್ಮ ಮಾತಾಡ್ತಿದ್ಯಾ, ಈ ರೀತಿ ಮಾಡಿ ನನಗೂ ಕೂಡ ಸಾಕಾಗೋಗಿದೆ, ನಿಜ ಹೇಳ್ತಾ ಇದ್ದೀನಿ, ಅದನ್ನು ಕೇಳಿಸ್ಕೊಳಕ್ಕಾಗಲ್ಲ ಅಲ್ವಾ ನಿನ್ನಿಂದ ಅಂತ ತಾಂಡವ್ ಹೇಳ್ತಿದ್ರೆ, ಮಾತಾಡಬೇಡ ತಾಂಡವ್, ನಿನಗೆ ಅಷ್ಟೆಲ್ಲ ಹಾಗೆ ಹೇಳಿದ್ರು ಕೂಡ ಪದೇ ನಮ್ಮ ವಿಷಯಕ್ಕೆ ಬರ್ತೀಯಲ್ಲ, ಏನು ನಿನಗೆ ಒಂದು ಸತಿ ಹೇಳಿದ್ರೆ ಅರ್ಥ ಆಗಲ್ಲ ಅನಿಸುತ್ತೆ, ಒತ್ತಿ ಹೇಳಬೇಕಲ್ವ ಅಂತ ಕುಸುಮ ಅವರು ಹೇಳ್ತಿದ್ದಾರೆ. ನಂತರ ಏನಮ್ಮ ಎಲ್ಲಿ ನಿನ್ನ ಸೊಸೆ ಪಾಪ ಎಷ್ಟು ಚೆನ್ನಾಗಿ ನಿನ್ನ ಹತ್ರ ಸುಳ್ಳು ಹೇಳಿ ಊರು ಬೀದಿ ತಿರುಗ್ತಿದ್ದಾಳಲ್ವ ಅಂತ ಹೇಳ್ತಿದ್ರೆ, ಮಾತಾಡಬೇಡ ತಾಂಡವ್, ನನ್ನ ಸೊಸೆ ಏನು ಅಂತ ಗೊತ್ತು, ನನ್ನ ಸೊಸೆ ನನಗೆ ಕೇಳಿದೆ ಎಲ್ಲೂ ಕೂಡ ಹೋಗೋದಿಲ್ಲ, ಅವಳು ಹೋಗಿರೋದು ದೇವಸ್ಥಾನಕ್ಕೆ ಭಜನೆಗೆ ಅಂತ ಹೇಳಿದಾಗ ನಗ್ತಿದ್ದಾರೆ ತಾಂಡವ್. ಏನು ಅಯ್ಯೋ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಇಷ್ಟೊಂದು ನಂಬ್ಕೊಂಡು ಕೂತಿದ್ಯಲ್ಲ, ಇದರಿಂದಾನೆ ಅವಳು ನಿಮಗೆ ಮೋಸ ಮಾಡಿ ತಿರುಗ್ತಾ ಇರೋದು. ನಿಮ್ಮಿಬ್ರು ನೋಡಿ ಒಂದು ರಿಯಾಲಿಟಿ ಶೋ ಮಾಡ್ಬೋದು, ಬ್ರೇಕಿಂಗ್ ನ್ಯೂಸ್ ಮಾಡ್ಬೋದು, ಮೋಸ ಮಾಡಿದ ಸೊಸೆ ನಂಬಿಕೆಟ್ಟ ಅತ್ತೆ ಅಂತ ಹೇಳಿ ತಾಂಡವ್ನಾಗ್ತಿದ್ದಾರೆ. ಏನು ಮಾತಾಡ್ತಿದ್ಯಾ, ನನ್ನ ಸೊಸೆ ಹೋಗಿರುವುದೇ ದೇವಸ್ಥಾನಕ್ಕೆ ಅಂದಾಗ, ಯಾವ ಮಣ್ಣು ಯಾವ ದೇವಸ್ಥಾನವೂ ಇಲ್ಲ, ಭಜನೆಯೂ ಇಲ್ಲ, ನಿಮ್ಮ ಹತ್ರ ಸುಳ್ಳು ಹೇಳಿಬಿಟ್ಟು ಎಲ್ಲೋ ತಿರ್ಗೋಕೆ ಹೋಗಿದ್ದಾಳೆ ಅಂತ ತಾಂಡವ್ ಹೇಳ್ತಿದ್ದಾರೆ. ನಂತರ ಈ ಕಡೆ ತಾಂಡವ್ ಹೇಳ್ತಿದ್ದಾನೆ, ಅಮ್ಮ ನಾನು ಹೇಳ್ತಿರೋ ಮಾತು ನಿಜ, ನಾನೇ ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಡು ಬಂದಿದ್ದೇನೆ, ಯಾವ ಪೂಜೆನೂ ಇಲ್ಲ ಅಲ್ಲಿ ಭಾಗ್ಯನೂ ಇಲ್ಲ ಅಂತ ಹೇಳ್ತಾರೆ. ಏನು ನೀನು ಹೋಗಿ ದೇವಸ್ಥಾನದಲ್ಲಿ ಭಾಗ್ಯನ ನೋಡ್ಕೊಂಡು ಬಂದ್ಯಾ, ಇದನ್ನು ನಾನು ನಂಬೇಕಾ ಅಂತ ಕೇಳ್ತಿದ್ದಾರೆ ಇಲ್ಲಿ ಕುಸುಮ ಅವರು. ಹೌದು ಅಮ್ಮ, ನಿಜವಾಗ್ಲೂ ನನ್ನ ಮಾತನ್ನು ನಂಬು, ಸೊಸೆ ಅಂದ್ಕೊಂಡು ಮಗನ್ನೇ ದೂರ ಮಾಡ್ಕೊಂಡು ಮಗನ ಮಾತನ್ನೇ ನಂಬೋದಿಲ್ವಲ್ಲ ನೀನು ಅಂತ ತಾಂಡವ್ ಕೇಳ್ತಿದ್ದಾರೆ. ನಂತರ ಈ ಕಡೆ ಪದೇ ಕಾಲ್ ಮಾಡ್ತಿದ್ದಾರೆ ಭಾಗ್ಯ. ಈ ಕಡೆ ಆಟೋದಲ್ಲಿ ಹೋಗ್ಬೇಕಿದ್ರೆ, ಆದರೆ ಶ್ರೇಷ್ಠ ಮಾತ್ರ ಕಾಲ್ ಪಿಕ್ ಮಾಡ್ತಿಲ್ಲ. ಈ ಕಡೆ ಸುಂದರಿ ಮತ್ತು ಪೂಜಾ ಹೊರಗಡೆ ನಿಂತು ಕೇಳಿಸ್ಕೊತಿದ್ದಾರೆ, ಇದೇನಿದು ಇಷ್ಟು ಕಾಲ್ ಬಂದರೂ ಯಾಕೆ ಪಿಕ್ ಮಾಡ್ತಿಲ್ಲ, ಇವಳಿಗೆ ಏನಾಗಿದೆ ಅಂತ. ನಂತರ ನೀವು ನನ್ನ ಕಾಲ್ ರಿಸೀವ್ ಮಾಡಲ್ವಾ, ಮಾಡಿಸ್ತೀನಿ ಅಂತ ಹೇಳಿ ಭಾಗ್ಯ ಪದೇ ಕಾಲ್ ಮಾಡ್ತಾರೆ. ಈ ಕಡೆ ಶ್ರೇಷ್ಠ ನಾನು ಕಾಲ್ ಪಿಕ್ ಮಾಡೋ ತನಕ ಸುಮ್ಮನೆ ಬಿಡಲ್ಲ ಅನ್ಸುತ್ತೆ ಭಾಗ್ಯ ಅಂತ ಅಂದ್ಕೊಂಡಿದ್ದೆ. ಕಾಲ್ ರಿಸೀವ್ ಮಾಡ್ತಾರೆ. ಏನು ಹೇಳು ಭಾಗ್ಯ ಅಂದಾಗ, ಏನಿದು ಶ್ರೇಷ್ಠ ಅವರ ನನ್ನ ಕಾಲ್ ಬರ್ತದೆ ಅಂತ ಕೊಡ್ತಿದ್ದು ಕೂಡ ಕಾಲ್ ಪಿಕ್ ಮಾಡಲಿಲ್ವಾ ಅಂದಾಗ,
ಏನೋ ಕಾಲ್ ಮಾಡಿದ್ದು ಅಂತ ಕೇಳ್ತಿದ್ದಾಳೆ ಶ್ರೇಷ್ಠ. ಅದು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ಅಂತ ಹೇಳಿದಾಗ, ಏನು ವಿಷಯ ಇದೆ, ಎಲ್ಲ ಕೂಡ ಮುಗೀತಲ್ಲ ಅಂತ ಶ್ರೇಷ್ಠ ಹೇಳ್ತಿದ್ದಾಳೆ. ಇನ್ನೂ ಕೂಡ ಮುಗ್ದಿಲ್ಲ. ನೀವು ನನ್ನ ಗಂಡನ್ನ ನೀವು ಫೋಟೋಶೂಟ್ ನಡೀತಿರೋ ಜಾಗಕ್ಕೆ ಕರ್ಸ್ಕೊಂಡಿದ್ರಂತೆ. ಕಳ್ಳಿ ನೀವು. ನನ್ನ ಹತ್ರ ದುಡ್ಡು ಕದ್ದವರು ನನ್ನ ಗಂಡನ ಹತ್ರ ಏನೇನು ಕದೀತಿರೋ ಅದಕ್ಕೋಸ್ಕರ. ನಿನ್ನಂಥ ಕಳ್ಳಿರಲ್ಲ. ನನ್ನ ಗಂಡನ ವಿಷಯಕ್ಕೆ ನನ್ನ ಗಂಡನ ಜೊತೆ ಮಾತಾಡೋದು ಅದು ಯಾವುದೂ ಕೂಡ ನನಗೆ ಇಷ್ಟ ಆಗೋದಿಲ್ಲ. ನೀನಂಥ ನರಿ ಬುದ್ಧಿ ಇರೋರು ನನ್ನ ಮನೆಯಿಂದ, ನನ್ನ ಗಂಡನಿಂದ, ನನ್ನ ಸಂಸಾರದಿಂದ ದೂರ ಇರಬೇಕು. ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ. ಇಷ್ಟೆಲ್ಲ ಮಾಡಿರೋ ನೀನು ಏನು ಮಾಡೋಕ್ಕೂ ಹೆಸಲ್ಲ ಅಲ್ವಾ? ಮದುವೆ ಆಗ್ತಿದೆ, ತುಂಬ ಕೆಲಸ ಇದೆ, ಬ್ಯುಸಿ ಇದ್ದೀನಿ, ಹಾಗೆ ಹೀಗೆ ಅಂದ್ಕೊಂಡು ನನ್ನ ಗಂಡನ ಹತ್ರ ಆಗೋಕ್ಕೆ ಟ್ರೈ ಮಾಡಿದ್ರೆ ನಾನು ಖಂಡಿತ ಸುಮ್ಮನೆ ಇರುವುದಿಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಎಚ್ಚರಿಕೆಯಿಂದ ಇರಲಿ ಅಂತ ಹೇಳ್ತಿದ್ದಾರೆ ಭಾಗ್ಯ. ಈ ಕಡೆ ಇಷ್ಟ ಅಂತೂ ಭಾಗ್ಯ ಅಂತ ಜೋರಾಗಿ ಕಿರ್ಚಿದ ತಕ್ಷಣ ಕಳ್ಳರೆಲ್ಲರೂ ಕೂಡ ವಾಯ್ಸ್ನ ರೀಸ್ ಮಾಡಬಾರ್ದು. ಯಾವತ್ತೂ ಕೂಡ ಅವ್ರ ವಾಯ್ಸು ಕಡಿಮೆ ಇರಬೇಕು ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ. ಆಮೇಲೆ ಏನಾದರೂ ನನ್ನ ಸಂಸಾರದ ವಿಷಯಕ್ಕೆ ಬಂದು ನನ್ನ ಗಂಡಂಗೆ ಏನಾದರೂ ಬೇರೆ ರೀತಿ ಏನಾದರೂ ಬಂದರೆ ಖಂಡಿತ ನಾನಂತೂ ಸುಮ್ಮನೆ ಬಿಡೋದಿಲ್ಲ ನಿಮ್ಮನ್ನ ಅಂತ ಹೇಳಿ ಭಾಗ್ಯ ಎಚ್ಚರಿಕೆ ಕರೆ ಗಂಟೆನೇ ಕೊಡ್ತಿದ್ದಾರೆ. ನಂತರ ಭಾಗ್ಯ ಮುಂದುವರೆದು ಮತ್ತೆ ಎಚ್ಚರಿಕೆ ಕೊಡ್ತಿದ್ದೀನಿ. ನನ್ನ ಗಂಡ ನನ್ನ ಸಂಸಾರದಿಂದ ದೂರ ಇದ್ದರೆ ಒಳ್ಳೆಯದು. ನಿನ್ನೆ ಕೊಟ್ಟಿದ್ದು ನೆನಪಿದೆ ಅಲ್ವಾ? ದುಡ್ಡಿನ ವಿಷಯಕ್ಕೆ ಬಂದಿದ್ದಕ್ಕೆ ಆ ಥರ ಮಾಡಿರೋ ನಾನು ಏನು ಬೇಕಿದ್ರೂ ಮಾಡ್ತೀನಿ ಅಂತ ನನ್ನ ಸಂಸಾರದ ವಿಷಯಕ್ಕೆ ಬಂದರೆ ಗೊತ್ತಿರಲಿ ನಿಮಗೆ ಅಂತ ಹೇಳ್ತಾ ಇದ್ದೀನಿ ಅಂತ ಎಚ್ಚರಿಕೆ ಕೊಟ್ಟು ಕಾಲ್ ಕಟ್ ಮಾಡ್ತಾಳೆ ಭಾಗ್ಯ. ಏನಪ್ಪ ಅದು ದುಡ್ಡಿನ ವಿಷಯಕ್ಕೆ ಆ ರೀತಿ ನಡ್ಕೊಳ್ಳು. ಒಂದು ಪಕ್ಷ ಏನಾದರೂ ನನ್ನ ತಾಂಡ ಬಗ್ಗೆ ವಿಷಯ ಗೊತ್ತಾದರೆ ಏನು ಮಾಡ್ಬೋದು ಅಂತ ಶ್ರೇಷ್ಠ ಹೆದ್ರಿ ಗಾಬರಿ ಬೀಳ್ತಾ ಇದ್ರೆ ಪೂಜಾ ಮತ್ತು ಸುಂದರಿ ಬರ್ತಾರೆ. ಏನು ಇಷ್ಟೊಂದು ಹೆದರ್ಕೋತಿದ್ಯಾ ಅಂದಾಗ, ಏನಿಲ್ಲ ಅಪ್ಪ, ನಾನು ಯಾಕೆ ಹೆದರ್ಕೊಳ್ಳಿ ಅಂತ ಹೇಳಿದಕ್ಕೆ ನಾನೆಲ್ಲ ಕೇಳಿಸ್ಕೊಂಡೆ ಶ್ರೇಷ್ಠ. ನನ್ನ ಅಕ್ಕ ಪಾಪನೇ, ಆದರೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಚಕ್ರ ಬಡ್ಡಿ ಸಮೇತ ಕೊಡ್ತಾಳೆ ಅಂತ ಹೇಳಿ ಗೇಲಿ ಮಾಡಿ ನಗ್ತಾ ಇದ್ದಾರೆ. ನಂತರ ಫೈನಲಿ ಭಾಗ್ಯ 5 ಸ್ಟಾರ್ ಹೋಟೆಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಹಿತ ವೆಲ್ಕಮ್ ಮಾಡ್ತಿದ್ದಾರೆ. ಹಾರ್ಟ್ಲಿ ವೆಲ್ಕಮ್ ಮಾಡಿದ್ರ ಜೊತೆಗೆ ಹೊಸ ಕೆಲಸ ಸಿಕ್ಕಿರೋದಕ್ಕೆ ತುಂಬ ಖುಷಿ ಪಡ್ತಿದ್ದಾರೆ. ಭಾಗ್ಯ ಕಂಗ್ರ್ಯಾಚುಲೇಷನ್ ಹೇಳ್ತಾರೆ. ಹಿತ, ನನ್ನ ಕಷ್ಟ ಸಮಯದಲ್ಲಿ ನೀವು ನನಗೆ ತುಂಬಾ ಸಹಾಯ ಮಾಡಿದ್ದೀರಾ ಅಂತ ಹೇಳಿ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಕೆಲ್ಸಕ್ಕೆ ಹೋಗೋಕ್ಕೆ ಮುಂದಾಗ್ತಿದ್ರೆ ಬಂದದ್ದೆ ತಗೊಂಡು ನಿಮ್ಮ ರೂಮ್ ಕೀ ಅಂತ ಒಬ್ಬರು ಬಂದು ಕೊಡ್ತಾರೆ. ಏನದಲ್ಲ ಅಂತ ಕೇಳಿದಕ್ಕೆ ಇದು ಪ್ರೆಸ್ಟೀಜಿಯಸ್ ಹೋಟೆಲ್ನಲ್ಲಿ ಶೆಫ್ಗೆ ಇರ್ತಕ್ಕಂಥ ಒಂದು ಪ್ರೆಸ್ಟೀಜಿಯಸ್ ಟ್ರೀಟ್ಮೆಂಟ್ ಸಿಗತ್ತೆ, ಅದು ನಿಮ್ಮದೇ ರೂಮ್ ಅಂತ ಹೇಳ್ತಾರೆ. ಭಾಗ್ಯ ಕೂಡ ತಗೋತಾರೆ. ತುಂಬಾ ಖುಷಿ ಆಗ್ತದೆ. ಹೋಗಿ ನಿಮ್ಮದೇ ರೂಮಲ್ಲಿ ಪಾಶ್ ಆಗಿ ರೆಡಿಯಾಗಿ ಬನ್ನಿ ಅಂತ ಹಿತ ಹೇಳಿ ಕಳಿಸ್ತಿದ್ದಾರೆ. ನಂತರ ಭಾಗ್ಯ ರೂಮಿಗೆ ಬರ್ತಾರೆ. ರೂಮ್ ಅಂತೂ ತುಂಬ ಪಾಶ್ ಆಗಿರುತ್ತೆ. ಅದನ್ನು ನೋಡಿ ಅವ್ರಿಗೆ ತುಂಬಾ ಖುಷಿ ಆಗ್ತದೆ. ತಾಂಡವ್ ಹೇಳಿದ ಮಾತನ್ನು ನೆನಪು ಮಾಡ್ಕೊತಿದ್ದಾರೆ. ನಾನ ತೊಗೊಂಡು ಹೋಗಿ ಉಪ್ಪರಿಗೆ ಮೇಲೆ ಕೋರ್ಸ್ದಾಗ ಆಯಿತು ಅಂತ ಹೇಳಿದ ಎಲ್ಲ ಮಾತುಗಳನ್ನ ಕೂಡ ನೆನಪು ಮಾಡ್ಕೊತಿದ್ದಾರೆ ಭಾಗ್ಯ. ನನ್ನಿಂದ ಒಂದು ಕರ್ಬೇವು ಸೊಪ್ಪನ್ನು ಕೂಡ ತಗೊಳ್ಳೋಕ್ಕಾಗಲ್ಲ ಅಂದಿದ್ರೆ, ಆದರೆ ಇವತ್ತು ನನ್ನ ಕಾಲ ಮೇಲೆ ನಾನೇ ನಿಂತ್ಕೊಂಡಿದ್ದೀನಿ ಅಂತ ಹೇಳಿ ತುಂಬಾ ಖುಷಿ ಪಡ್ತಿದ್ದಾರೆ. ಅಷ್ಟರಲ್ಲಿ ಹಿತ ಬರ್ತಾರೆ. ಏನು ತುಂಬ ಖುಷಿ ಆಗ್ತದೆ ಅಂದಾಗ, ಹೌದು, ಯಾವತ್ತೂ ಕೂಡ ನನಗೆ ಇಂಥ ಒಂದು ಜೀವನ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಇಂಥ ಕೆಲಸ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇದನ್ನೆಲ್ಲ ನೋಡಿದರೆ ನನಗೆ ತುಂಬ ಖುಷಿ ಆಗ್ತದೆ ಅಂತ ಭಾಗ್ಯ ಹೇಳ್ತಾರೆ. ಸರಿ, ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಹಿತ ಹೋಗ್ತಾರೆ. ನಂತರ ಈ ಕಡೆ ಭಾಗ್ಯ ತುಂಬ ಅಂದರೆ ತುಂಬ ಖುಷಿ ಪಡ್ತಿದ್ದಾಳೆ. ನನ್ನ ಹೊಸ ಜೀವನ ಶುರುವಾಗ್ತದೆ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ತಾಂಡವ್ ಅಂತೂ ನನ್ನ ಮಾತನ್ನು ನಂಬಮ್ಮ, ನಾನು ನಿಜನೇ ಹೇಳ್ತಿರೋದು, ಬೇಕಿದ್ರೆ ನನ್ನ ಜೊತೆ ಬಾ ಹೋಗೋಣ, ನಾನು ತೋರಿಸ್ತೀನಿ ಅಂತ ಹೇಳ್ತಿದ್ರೆ ನಿನ್ನ ಜೊತೆ ನಾನು ಬರಬೇಕಾ? ನನ್ನ ಕೆಲಸ ಇದೆ, ನಾನು ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಮ್ಮ, ನೀನು ನನ್ನ ಜೊತೆ ಬಾ, ಆಮೇಲೆ ನೀನು ಏನು ಹೇಳಿದ್ರು ಕೇಳ್ತೀನಿ, ನಾನೇನಾದ್ರು ಹೇಳಿದ್ದು ಸುಳ್ಳಾಗಿದ್ರೆ ಅಂತ ಹೇಳಿದ ತಕ್ಷಣ, ಹೌದು, ಅಲ್ಲಿ ಭಾಗ್ಯ ಇದ್ದೇ ಇರ್ತಾಳೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ಇವನ ಜೊತೆ ಹೋದರೆ ಅಲ್ಲಿ ಭಾಗ್ಯ ಇರ್ತಾಳೆ. ಆಗ ಇವನು ಸೋಲ್ತಾನೆ, ಆಗ ಡಿವೋರ್ಸ್ ಕೊಡೋದನ್ನು ನಿಲ್ಲಿಸ್ಬೋದು, ಅದನ್ನೇ ಕಂಡೀಷನ್ ಹಾಕ್ಬೋದು ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಕುಸುಮ ಅವರು ತಾಂಡವ್ ಜೊತೆ ಹೋಗೋದಕ್ಕೆ ನಿರ್ಧಾರ ಮಾಡ್ತಿದ್ದಾರೆ. ಫೈನಲಿ ಇಬ್ಬರ ನಡುವೆ ಒಂದು ಕಂಡೀಷನ್ ಏರ್ಪಟ್ಟಿದೆ. ಈ ಕಡೆ ತಾಂಡವ್ ಅಂತೂ ಈಗಲೇ ನೆನೆಸ್ಕೊಂಡ್ರೆ ಖುಷಿ ಆಗ್ತದೆ, ಅಲ್ಲಿ ಭಾಗ್ಯ ಇಲ್ಲದಿದ್ದಾಗ ಆಗೋ ಸೀನ್ ನೆನೆಸ್ಕೊಂಡ್ರೆ ಫುಲ್ ಖುಷಿ ಅಂತ ಅನ್ಕೋತಿದ್ದಾರೆ. ನಿಜವಾಗ್ಲೂ ತಾಂಡವ್ ಗೆಲ್ತಾರೆ, ಬಿಕಾಸ್ ಅಲ್ಲಿ ಭಾಗ್ಯ ಇಲ್ಲ. ಹೀಗಾಗಿ ಕುಸುಮ ಅವ್ರಿಗೆ ಬಿಗ್ ಶಾಕ್ ಆಗ್ತಾ ಇದೆ. ಹಾಗಿದ್ರೆ ಇಲ್ಲಿ ಫಸ್ಟ್ ಡೇ ಅಲ್ಲಿ ಭಾಗ್ಯ ತನ್ನ ಕೆಲಸನ ಶುರು ಮಾಡ್ತಿದ್ರೆ, ಇಲ್ಲಿ ಫಸ್ಟ್ ಡೇನೇ ಭಾಗ್ಯ ಕೆಲಸಕ್ಕೆ ಹೋಗ್ತಿರೋ ವಿಷಯ ಅತ್ತೆಗೆ ಗೊತ್ತಾಗುತ್ತೆ. ಮುಂದೇನಾಗುತ್ತೆ ಮುಂದಿನ ವಿಡಿಯೋ